ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತಿನ ಕ್ಲಾಸ್ ಅಲ್ಲಿ ನಿಮ್ಗೆ ಏನು ಅಂತಂದ್ರೆ, ಯಾವುದೇ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂತ ನಾವು ಡಿಸೈಡ್ ಮಾಡಿದಾಗ ಅದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಯಾವ್ಯಾವ ಅಂಶಗಳನ್ನ ಪರಿಗಣನೆ ಮಾಡಬೇಕು ಅಥವಾ ಯಾವ್ಯಾವ ಅಂಶಗಳು ವ್ಯವಹಾರದ ಮೇಲೆ ಪ್ರಭಾವ ಬೀರುವಂತ ಇರ್ತಾವ ಅವುಗಳನ್ನೆಲ್ಲ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿ ತಿಳ್ಕೊಂಡು ನಂತರ ವ್ಯವಹಾರಕ್ಕೆ ಕೈ ಹಾಕ್ಬೇಕಾಗುತ್ತೆ. ಯೋಚನೆ ಮಾಡದೆ ಯಾವುದೇ ನಿರ್ಧಾರ ತಗೊಂಡ್ರು ಅದು ಮೋಸ್ಟ್ ಆಫ್ ದ ಸಿಚುವೇಶನ್ಸ್ ಒಳಗೆ ರಾಂಗ್ ಆಗಿರುವಂತ ಸಾಧ್ಯತೆ ಹೆಚ್ಚಿಗಿರುತ್ತೆ. ಹಾಗಾಗಿ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಥಿಂಕ್ ಮಾಡುವಾಗ ಸ್ಟಾರ್ಟ್ಅಪ್ ಟೈಮ್ ಅಲ್ಲಿ ಏನೇನು ಅಂಶಗಳನ್ನ ಪರಿಗಣನೆ ಮಾಡ್ಬೇಕಪ್ಪ, ನಾವು ಎದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಅಂತ ಬಂದಾಗ ಫಸ್ಟ್ ಪಾಯಿಂಟ್ ಏನಂದ್ರೆ ವ್ಯವಹಾರದ ಸ್ವರೂಪ ಅಂತ, ಅಂದ್ರೆ ಟೈಪ್ ಆಫ್ ಬಿಸ್ನೆಸ್ ಅಂತ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಬಿಸ್ನೆಸ್ ಇನ್ ಅವರ್ ಸೊಸೈಟಿ. ಬಹಳಷ್ಟು ವೆರೈಟಿ ಆಫ್ ಬಿಸ್ನೆಸ್ ಸೊಸೈಟಿ ಒಳಗ. ಅದ್ರೊಳಗೆ ನಾವು ಯಾವ ಟೈಪ್ ವ್ಯವಹಾರ ಮಾಡ್ಬೇಕು ಅನ್ನೋದನ್ನ ನಾವ್ ಏನ್ ಮಾಡ್ಬೇಕು, ಮೊದಲು ನಿರ್ಧಾರ ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ನಾವು ಪರ್ಟಿಕ್ಯುಲರ್ ಇದೇ ವ್ಯವಹಾರ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಮಾತ್ರ ಅದಕ್ಕೆ ಬೇಕಾದಂತ ಅಂಶಗಳ ಬಗ್ಗೆ ನಾವು ಯೋಚನೆ ಮಾಡಕ್ ಅವಕಾಶ ಇರುತ್ತೆ. ಆ ಕಾರಣಕ್ಕೋಸ್ಕರ ಮೊದಲು ನಾವು ಆ ವ್ಯವಹಾರ ಯಾವ್ದು ಮಾಡ್ಬೇಕು ಅನ್ನೋದನ್ನ ಏನ್ ಮಾಡ್ಬೇಕಂದ್ರೆ ಡಿಸೈಡ್ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಅದು ಕಿರಾಣಿ ಇರ್ಬೋದು, ಸ್ಟೇಷನರಿ ಇರ್ಬೋದು, ಜನರಲ್ ಸ್ಟೋರ್ ಇರ್ಬೋದು, ಅಥವಾ ಯಾವ್ದೋ ಒಂದು ಬೇರೆ ಇಂಡಸ್ಟ್ರಿ ತೆಗಿತಕ್ಕಂಥದ್ದು ಇರ್ಬೋದು. ಯಾವ ಟೈಪ್ ವ್ಯವಹಾರವನ್ನ ಮಾಡ್ಬೇಕು ಅನ್ನೋಂಥ ಡಿಸಿಷನ್ ನಾವು ಮೊದಲು ತಗೋಬೇಕಾಗುತ್ತೆ ಅಂತ ಹೇಳಿ. ಇನ್ನು ಸೆಕೆಂಡ್ ಪಾಯಿಂಟ್ ನಾವ್ ಏನ್ ಕನ್ಸಿಡರ್ ಮಾಡ್ಬೇಕಂದ್ರೆ ವ್ಯವಹಾರದ ಗಾತ್ರ ಅಂತ ಹೇಳಿ, ಸೈಜ್ ಆಫ್ ದ ಬಿಸ್ನೆಸ್ ಅಂತ ಹೇಳಿ. ಯಾವ ವ್ಯವಹಾರ ಮಾಡೋದಂತೆ ನಿರ್ಧಾರ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅದಲ್ಲ, ಆ ವ್ಯವಹಾರವನ್ನ ಗಾತ್ರವನ್ನ ನಿರ್ಧಾರ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಿ. ಅಂದ್ರೆ ವ್ಯವಹಾರವನ್ನ ನಾವು ಏನ್ ಮಾಡ್ಬೋದು ಅಂತಂದ್ರೆ ಸಣ್ಣ ಪ್ರಮಾಣದೊಳಗೆ ಮಾಡ್ಬೋದು, ಮಧ್ಯಮ ಪ್ರಮಾಣದೊಳಗೆ ಮಾಡ್ಬೋದು, ಮತ್ತು ದೊಡ್ಡ ಪ್ರಮಾಣದೊಳಗೆ ಮಾಡ್ಬೋದು, ಮತ್ತು ಬೃಹತ್ ಪ್ರಮಾಣದೊಳಗೆ ಕೂಡ ಮಾಡ್ಬೋದು. ಅದ್ರೊಳಗೆ ನಾವು ಮಾಡ್ಬೇಕಂತ ಇರುವಂತ ಬಿಸ್ನೆಸ್ ಅನ್ನ ಯಾವ ಗಾತ್ರದೊಳಗೆ ನಾವು ಮಾಡ್ಬೇಕನ್ನುವಂತ ನಿರ್ಧಾರವನ್ನ ನಾವು ಮಾಡ್ಬೇಕಾಗತ್ತೆ ಅಂತ ಹೇಳಿ. ಆರಂಭಿಕ ಒಂದು ಹಂತದೊಳಗೆ ನಾವು ಅದನ್ನ ಸಣ್ಣ ಪ್ರಮಾಣದೊಳಗೂ ಮಾಡ್ಬೋದು, ಅಥವಾ ಮೀಡಿಯಂ ರೇಂಜ್ ಒಳಗೂ ಕೂಡ ಮಾಡ್ಬೋದು, ದೊಡ್ಡ ಪ್ರಮಾಣದಾಗ ಮಾಡ್ಬೋದು, ಅಥವಾ ಕಂಪನಿ ಅಂತ ವ್ಯವಹಾರಗಳನ್ನ ಅಥವಾ ಫ್ಯಾಕ್ಟರಿ ಅಂತ ವ್ಯವಹಾರಗಳನ್ನು ಬೃಹತ್ ಪ್ರಮಾಣದಲ್ಲೂ ಕೂಡ ಕೈಗೊಳ್ಳಬಹುದು ಅಂತ ಹೇಳಿ. ಇದು ಸೆಕೆಂಡ್ ಅಂಶವನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ ಅಂತ ಹೇಳಿ. ಇನ್ನು ಥರ್ಡ್ ಒನ್ ಯಾವ್ದು ಅಂದ್ರೆ ಬಂಡವಾಳದ ಪ್ರಮಾಣ ಅಂತ ಹೇಳಿ. ಯಾವುದೇ ಒಂದು ಬಿಸ್ನೆಸ್ ಅಂತ ಅಂದ್ಮೇಲೆ ಕ್ಯಾಪಿಟಲ್ ಬೇಕೇ ಬೇಕಾಗುತ್ತೆ. ಎಷ್ಟು ಕ್ಯಾಪಿಟಲ್ ಬೇಕಾಗುತ್ತೆ ಅನ್ನೋದನ್ನ ನಾವ್ ಏನ್ ಮಾಡ್ಬೇಕಾಗುತ್ತೆ, ನಿರ್ಧಾರ ಮಾಡ್ಬೇಕಾಗತ್ತೆ ಅಂತ ಹೇಳಿ. ಅದು ಸಣ್ಣದು ದೊಡ್ಡದು ಅನ್ನೋದು ಮ್ಯಾಟರ್ಗಿಂತ ಹೆಚ್ಚಾಗಿ ಯಾವ ತರ ನಾವು ವ್ಯವಹಾರ ಮಾಡ್ತೀವಿ ಮತ್ತು ಎಷ್ಟು ಸೈಜ್ ಒಳಗೆ ಅಥವಾ ಗಾತ್ರದೊಳಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಅದ್ರ ಬಂಡವಾಳದ ಪ್ರಮಾಣ ಏನು ಅಂದ್ರೆ ನಿರ್ಧಾರ ಆಗತ್ತೆ ಅಂತ ಹೇಳಿ. ಆ ಬಂಡವಾಳ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ನಾವು ಒಂದು ಅಪ್ರಾಕ್ಸಿಮೇಟ್ಲಿ ಲೆಕ್ಕಾಚಾರ ಹಾಕೊಂಡ್ವಿ ಅಂತಂದ್ರೆ ನಮ್ಗೆ ಆ ಬಂಡವಾಳವನ್ನ ಏನು ಅಂತಂದ್ರೆ ಜೋಡಿಸ್ಕೊಳ್ಳಿಕ್ಕೆ ಅಥವಾ ಅದನ್ನ ಸಂಗ್ರಹಿಸ್ಕೊಳ್ಳಿಕ್ಕೆ ಅಥವಾ ಆ ಹಣವನ್ನ ಪಡ್ಕೊಳ್ಳಿಕ್ಕೆ ಯಾವುದೇ ರೀತಿ ನಾವು ದಾರಿಯನ್ನ ಏನ್ ಮಾಡ್ಕೋಬಹುದು, ಹುಡುಕೋಬಹುದು. ಅದ್ರ ಸಲುವಾಗಿ ಬಂಡವಾಳ ಎಷ್ಟು ಬೇಕಾಗುತ್ತೆ ಅನ್ನೋದನ್ನ ಕೂಡ ನಾವ್ ಏನ್ ಮಾಡ್ಬೇಕು ಅಂದ್ರೆ ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡ್ತಕ್ಕಂಥ ಅಂಶ ಅಂತ ಹೇಳ್ಬೋದು. ವ್ಯವಹಾರವನ್ನು ಪ್ರಾರಂಭ ಮಾಡುವಾಗ ಕನ್ಸಿಡರ್ ಮಾಡ್ಬೇಕಾದಂತ ಮತ್ತೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ ವ್ಯವಹಾರಿ ಸ್ಥಳ ಅಥವಾ ಲೊಕೇಶನ್ ಆಫ್ ಬಿಸ್ನೆಸ್ ಅಂತ ಹೇಳಿ. ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಹೊತ್ನಾಗ ನಾರ್ಮಲ್ ಆಗಿ ನಾವೇನು ಅಂತಂದ್ರ ಯಾವ ಸ್ಥಳದೊಳಗೆ ಮಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಅಂಶ. ಯಾಕಂದ್ರೆ ವ್ಯವಹಾರ ಸಕ್ಸಸ್ಫುಲ್ ಆಗಿ ರನ್ ಆಗ್ಬೇಕು ಅಂದ್ರೆ ಸಾಧ್ಯವಾದಷ್ಟು ಜನಸಂದಣಿ ಜಾಸ್ತಿ ಇರುವಂತ ಪ್ರದೇಶಗಳನ್ನ ವ್ಯವಹಾರವನ್ನ ಸ್ಥಾಪನೆ ಮಾಡ್ಬೇಕಾಗತ್ತ. ನೀವು ನೋಡಿರ್ಬೋದು, ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂತ ಎಲ್ಲಾ ವ್ಯವಹಾರಿ ಮಳಿಗೆಗಳು ಸಾಮಾನ್ಯವಾಗಿ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಮಾರ್ಕೆಟ್ ಪ್ಲೇಸ್ ಗಳಲ್ಲಿ ಜನ ಜಾಸ್ತಿ ಸೇರೋದ್ರಿಂದ ಅಲ್ಲಿ ವ್ಯವಹಾರ ಹೆಚ್ಚು ನಡೆಯುತ್ತೆ ಅಥವಾ ವಸ್ತುಗಳು ಹೆಚ್ಚಿಗೆ ಮಾರಾಟ ಆಗ್ತಾವ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ವ್ಯವಹಾರವನ್ನ ಹೆಚ್ಚಾಗಿ ಪ್ರಾರಂಭ ಮಾಡ್ತಾರ ಅಂತ ಹೇಳ್ಬೋದು. ಅದೇ ರೀತಿ ಒಂದು ಕೈಗಾರಿಕೆಯನ್ನ ಸ್ಥಾಪನೆ ಮಾಡ್ಬೇಕಂದ್ರೂ ಕೂಡ ಯಾವ ಒಂದ್ ಸ್ಥಳದೊಳಗೆ ನಾವು ಮಾಡ್ಬೇಕು, ಆ ಸ್ಥಳಕ್ಕೆ ನಮಗೆ ಬೇಕಾದಂತ ಎಲ್ಲ ರಾ ಮಟೀರಿಯಲ್ಸ್, ಟ್ರಾನ್ಸ್ಪೋರ್ಟೇಶನ್, ಅದು ಬ್ಯಾಂಕಿಂಗ್ ಫೆಸಿಲಿಟಿ, ಟೆಲಿಫೋನ್ ಫೆಸಿಲಿಟಿ ಇರ್ಬೋದು, ಇಂಟರ್ನೆಟ್ ಫೆಸಿಲಿಟಿ ಇರ್ಬೋದು, ಇವೆಲ್ಲ ಸಿಗ್ತಾವೋ ಇಲ್ಲ ಆ ಪ್ಲೇಸ್ ಒಳಗೆ ಅನ್ನೋದನ್ನ ಕೂಡ ನಾವು ಕನ್ಸಿಡರ್ ಮಾಡಿ ಆ ಒಂದು ಕಂಪ್ನಿ ಅಥವಾ ಫ್ಯಾಕ್ಟರಿ ಏನಾದ್ರು ಶುರು ಮಾಡುವಂತ ಡಿಸಿಷನ್ ನ ತಗೋಬೇಕಾಗುತ್ತೆ. ಮತ್ತೆ ಯಾವ ಸ್ಥಳದೊಳಗೆ ಮಾಡಿದ್ರೆ ನಮ್ಮ ವ್ಯವಹಾರ ಸಕ್ಸಸ್ಫುಲ್ ಆಗಿ ರನ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ಒಂದು ಸೂಕ್ತವಾದಂತ ಲೊಕೇಶನ್ ಅಥವಾ ಸ್ಥಳವನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಆಯ್ಕೆ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇನ್ನ ನೆಕ್ಸ್ಟ್ ಏನು ಅಂದ್ರೆ ಭೌತಿಕ ಸೌಲಭ್ಯಗಳು ಅಂತ ಹೇಳಿ, ಅಂದ್ರೆ ಫಿಸಿಕಲ್ ಫೆಸಿಲಿಟೀಸ್ ಅಂತ ಹೇಳಿ. ವ್ಯವಹಾರ ಪ್ರಾರಂಭ ಮಾಡ್ಬೇಕಾದಂತ ಸ್ಥಳವನ್ನ ನಿರ್ಧಾರ ಮಾಡಿದ ನಂತರ ಆ ವ್ಯವಹಾರಕ್ಕೆ ತನ್ನದೇ ಆದಂತ ಕೆಲವೊಂದಿಷ್ಟು ಸೌಲಭ್ಯಗಳು ಬೇಕಾಗ್ತವು. ಅದು ಕಟ್ಟಡ ಇರ್ಬೋದು, ಮಷಿನರೀಸ್ ಇರ್ಬೋದು, ಸಲಕರಣೆಗಳು ಇರ್ಬೋದು. ಅವುಗಳನ್ನೆಲ್ಲ ನಾವ್ ಏನ್ ಮಾಡ್ಬೇಕಾಗತ್ತ ಅಂದ್ರೆ ನಾವ್ ಯಾವ ವ್ಯವಹಾರ ಪ್ರಾರಂಭ ಮಾಡ್ಬೇಕಂತ ಅನ್ಕೊಂಡಿದೀವಿ ಆ ವ್ಯವಹಾರಕ್ಕೆ ಅಗತ್ಯ ಇರ್ತಕ್ಕಂತ ಎಲ್ಲಾ ಒಂದು ಭೌತಿಕ ಸಲಕರಣೆಗಳು ಇರ್ಬೋದು ಅಥವಾ ಇತರೆ ಸೌಲಭ್ಯಗಳು ಇರ್ಬೋದು, ಅವನ್ನೆಲ್ಲ ನಾವೇನ್ ಮಾಡ್ಬೇಕಾಗತ್ತ ಅಂದ್ರೆ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದ್ರ ಬಗ್ಗೆ ಏನೇನ್ ಬೇಕಾಗತ್ತ ಅನ್ನೋದನ್ನ ನಾವೇನ್ ಮಾಡ್ಕೋಬೇಕು ಅಂತಂದ್ರೆ ತಿಳ್ಕೊಬೇಕಾಗತ್ತ ಮತ್ತು ಅವುಗಳನ್ನ ನಾವು ಜೋಡಿಸ್ಕೋಬೇಕಾಗತ್ತ ಅಂತ ಹೇಳ್ಬೋದು. ಇನ್ನ ನೆಕ್ಸ್ಟ್ ಸಿಬ್ಬಂದಿಗಳು ಅಂತ ಹೇಳಿ. ಈ ಯಾವುದೇ ಒಂದು ವ್ಯವಹಾರ ನಾವು ಸ್ಟಾರ್ಟ್ ಮಾಡ್ಬೇಕಾಗಿ ಬಂದಾಗ ಅಲ್ಲಿ ಸಿಬ್ಬಂದಿಗಳ ಅವಶ್ಯಕತೆ ಇದ್ದಲ್ಲಿ ಯಾವ ತರ ಸಿಬ್ಬಂದಿಗಳು ಬೇಕಾಗ್ತಾರಪ್ಪ ಅಂತ ಯೋಚನೆ ಮಾಡೋ ಟೈಮ್ ಒಳಗ ಆದಷ್ಟು ನಾವು ಕಮಿಟೆಡ್ ಸ್ಟಾಫ್ ಗಳನ್ನ ಏನ್ ಮಾಡ್ಬೇಕಂದ್ರೆ ಪ್ರಿಫರ್ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ಯಾರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇರ್ತಾರ ಮತ್ತು ಆ ಒಂದು ಹುದ್ದೆಗೆ ಅಥವಾ ಕೆಲಸಕ್ಕೆ ಸೂಕ್ತವಾಗುವಂತ ವ್ಯಕ್ತಿಗಳನ್ನ ಏನ್ ಮಾಡ್ಬೇಕು ಅಂದ್ರ ಅವರ ವಿದ್ಯಾರ್ಹತೆ, ಅವರ ತರಬೇತಿ, ಅನುಭವದ ಆಧಾರದ ಮೇಲೆ ಅವ್ರ ಏನ್ ಮಾಡ್ಬೇಕಾಗತ್ತ ಅಂದ್ರ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾವು ಯಾವ ಕೆಲ್ಸಕ್ಕೆ ಸಿಬ್ಬಂದಿಗಳು ನಮಗ್ ಬೇಕು ಮತ್ತು ಅಂತವ್ರು ಎಲ್ಲೆಲ್ಲಿ ಸಿಗ್ತಾರ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ಮೊದಲೇ ತಿಳ್ಕೊಂಡು ನಂತರ ಏನ್ ಮಾಡ್ಬೇಕಂದ್ರ ವ್ಯವಹಾರವನ್ನ ಪ್ರಾರಂಭಿಸುವ ಬಗ್ಗೆ ಯೋಚನೆ ಮಾಡ್ಬೇಕು. ಅದಕ್ಕೆ ವ್ಯವಹಾರ ಸ್ಟಾರ್ಟ್ ಮಾಡೋಕ್ ಮುಂಚೆ
ನಾವು ಅದಕ್ಕೆ ಅಗತ್ಯ ಇರತಕ್ಕಂತ ಸಿಬ್ಬಂದಿಗಳ ಬಗ್ಗೆ ಮತ್ತು ಅವ್ರಿಗೆ ಬೇಕಾದಂತ ಒಂದು ಅರ್ಹತೆ ಬಗ್ಗೆ ಕೂಡ ತಿಳ್ಕೊಬೇಕಾಗಿರೋದು ಅಷ್ಟೇ ಒಂದು ಇಂಪಾರ್ಟೆಂಟ್ ಅಂಶ ಅಂತ. ಇನ್ನು ನೆಕ್ಸ್ಟ್ ಯಾವುದು ಅಂತಂದ್ರ ತೆರಿಗೆ ಯೋಜನೆ ಅಂತ ಹೇಳಿ. ತೆರಿಗೆ ಅಂತಕ್ಕಂಥದ್ದು ಯಾವ ವ್ಯವಹಾರದಿಂದನೂ ಕೂಡ ಹೊರತಾಗಿಲ್ಲ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ವ್ಯವಹಾರಕ್ಕೆ ಕಂಪನಿ ಅಂತ ವ್ಯವಹಾರಗಳಿಗೆ ಬಂದಾಗ ನಾರ್ಮಲ್ ಆಗಿ ಕಂಪನಿಯವರು 30 ಇಂದ ಹಿಡ್ಕೊಂಡು 35-40% ತನ ಟ್ಯಾಕ್ಸ್ ಕಟ್ತಾರೆ ಎವ್ರಿ ಇಯರ್ ಗೌರ್ಮೆಂಟ್ಗೆ. ಹಿಂಗಾಗಿ ನಾವ್ ಯಾವ ವ್ಯವಹಾರ ಕೈಗೊಳ್ತಾ ಇದೀವಿ ಆ ವ್ಯವಹಾರದಿಂದ ಬರ್ತಕ್ಕಂತ ಇನ್ಕಮ್ ಇರ್ಬೋದು ಅಥವಾ ವಸ್ತುಗಳ ಮೇಲೆ ನಾವು ಕೊಡ್ಬೇಕಾದಂತ ಟ್ಯಾಕ್ಸ್ ಇರ್ಬೋದು, ಎಷ್ಟಾಗುತ್ತೆ ಅಥವಾ ಪ್ರತಿ ವರ್ಷ ನಾವ್ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅನ್ನೋದನ್ನು ಕೂಡ ನಾವೇನ್ ಮಾಡ್ಬೇಕಾಗತ್ತಂದ್ರ ತಿಳ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅದ. ಯಾಕಂದ್ರೆ ಅದು ಒಂದು ಲೈಬಿಲಿಟಿ ಆಗಿರೋದ್ರಿಂದ ಟ್ಯಾಕ್ಸ್ ಪೇಮೆಂಟ್ ಮಾಡ್ಲೇಬೇಕು ಕಂಪಲ್ಸರಿ ಆಗಿ. ಆ ಕಾರಣಕ್ಕೋಸ್ಕರ ಏನೋ ಅದನ್ನ ನಾವು ಒಂದು ಯೋಜನೆ ತಯಾರು ಮಾಡ್ಕೋಬೇಕಾಗುತ್ತೆ. ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದನ್ನ ನಾವು ತಿಳ್ಕೊಂಡಾಗ ಏನಾಗುತ್ತೆ ಅದ್ರ ಬಗ್ಗೆ ನಾವು ಸರಿಯಾದ ರೀತಿಯೊಳಗೆ ಪ್ಲಾನ್ ಮಾಡ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ಲಕ್ ಹೆಲ್ಪ್ ಆಗುತ್ತೆ. ಅದಕ್ಕೆ ತೆರಿಗೆ ಯೋಜನೆ ಮಾಡೋದು ಕೂಡ ವ್ಯವಹಾರ ಪ್ರಾರಂಭಿಸೋಕ್ಕಿಂತ ಮುಂಚೆ ನಾವು ಒಂದು ಪರಿಗಣನೆ ಮಾಡ್ಬೇಕಾದಂತ ಒಂದು ಪ್ರಮುಖ ಅಂಶ ಅಂತ ಹೇಳ್ತೀನಿ. ಇನ್ನು ಲಾಸ್ಟ್ ಒನ್ ಏನು ಅಂತಂದ್ರ ಎಲ್ಲಾ ನಾವು ಯೋಚನೆ ಮಾಡಿ ಅದ್ರ ಬಗ್ಗೆ ಸಿದ್ಧತೆಗಳು ಮಾಡ್ಕೊಂಡ ನಂತರ ಫೈನಲಿ ವಿ ಹ್ಯಾವ್ ಟು ಲಾಂಚ್ ಅವರ್ ಬಿಸ್ನೆಸ್ ಅಂತ. ನಮ್ಮ ವ್ಯವಹಾರವನ್ನ ನಾವೇನ್ ಮಾಡ್ಬೇಕು ಅಂತಂದ್ರ ಲಾಂಚ್ ಮಾಡ್ಬೇಕು. ಡೆಫಿನೆಟ್ಲಿ ಲಾಂಚ್ ಮಾಡ್ತಕ್ಕಂಥದ್ದು ಇಟ್ಸ್ ಎ ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ಎವ್ರಿ ಬಿಸ್ನೆಸ್ ಎಂಟರ್ಪ್ರಿನರ್ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿಯೊಬ್ಬ ವ್ಯವಹಾರಸ್ಥನಿಗೂ ಅದೊಂದು ಕನಸಾಗಿರ್ತದೆ, ನಂದೇ ಆದಂತ ಒಂದು ವ್ಯವಹಾರವನ್ನ ಏನ್ ಮಾಡ್ಬೇಕಂದ್ರ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ. ನೀವು ಈ ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿ ವ್ಯವಹಾರವನ್ನ ಪ್ರಾರಂಭಿಸಿದ್ದೆ ಆದಲ್ಲಿ ಡೆಫಿನೆಟ್ ಆಗಿ ನೀವು ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗೋದ್ರೊಳಗೆ ಯಾವುದೇ ರೀತಿ ಡೌಟ್ಸ್ ಇಲ್ಲ ಅಂತ ಹೇಳ್ಬೋದು. ಆ ಕಾರಣಕ್ಕೆ ಈ ಅಂಶಗಳನ್ನ ಪರಿಗಣನೆ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.